ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ಒಂದು ಅದ್ಭುತ ದೇವಸ್ಥಾನ ಇದೆ. ನೋಡೋದಕ್ಕೆ ಇದೊಂದು ಪವಿತ್ರ ಕ್ಷೇತ್ರ ಅನ್ಸುತ್ತೆ, ಆದರೆ ಇದರ ಗರ್ಭದೊಳಗೆ ಶತಮಾನಗಳಷ್ಟು ಹಳೆಯದಾದ ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸುವಂತಹ ಒಂದು ರಹಸ್ಯ ಅಡಗಿದೆ. ಅದೇ ಶ್ರೀ ಪದ್ಮನಾಭಸ್ವಾಮಿ ದೇವಸ್ಥಾನ. ಯಾಕೆ ಗೊತ್ತಾ? ಇದನ್ನ ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತಾನೆ ಕರೀತಾರೆ. ಇಲ್ಲಿರೋ ನೆಲಮನಿಗಳಲ್ಲಿ ಬಚ್ಚಿಟ್ಟಿರೋ ಸಂಪತ್ತಿನ ಮೌಲ್ಯವನ್ನ ಲೆಕ್ಕ ಹಾಕೋಕ್ಕೂ ಸಾಧ್ಯವಾಗಿಲ್ಲ ಅಂದ್ರೆ ನೀವೇ ಊಹಿಸಿ. ನಾವು ಮಾತಾಡ್ತಿರೋದು ಚಿನ್ನ, ವಜ್ರ ಮತ್ತು ಅಮೂಲ್ಯ ರತ್ನಗಳ ಶತಮಾನಗಳಷ್ಟು ಹಳೆಯ ನಿಧಿಯ ಬಗ್ಗೆ. ಸರಿ, ಹಾಗಾದ್ರೆ ಇಷ್ಟೊಂದು ಅಗಾಧವಾದ ಸಂಪತ್ತು ಇಲ್ಲಿಗೆ ಬಂತಾದ್ರೂ ಹೇಗೆ? ಇನ್ನು ಯಾವೆಲ್ಲ ನಿಗೂಢ ರಹಸ್ಯಗಳನ್ನ ಈ ದೇವಸ್ಥಾನ ತನ್ನೊಳಗಿಟ್ಕೊಂಡಿದೆ? ಬನ್ನಿ, ಈ ಕಥೆಯ ಆಳಕ್ಕೆ ಇಳಿದು ನೋಡೋಣ. ನಮ್ಮ ಕಥೆ ಶುರುವಾಗೋದೇ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ, ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಒಂದು ಆವಿಷ್ಕಾರದಿಂದ. ಅದು 2011ನೇ ಇಸ್ವಿ. ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ, ದೇವಾಲಯದ ರಹಸ್ಯ ನೆಲಮನೆಗಳನ್ನ ತೆರೆಯಲೇಬೇಕು ಅಂತ. ಆಗ ಅಧಿಕಾರಿಗಳು ಕಂಡ ದೃಶ್ಯ ನಿಜಕ್ಕೂ ಅವರ ಕಲ್ಪನೆಗೂ ಮೀರಿದ್ದು. ಚಿನ್ನದ ನಾಣ್ಯಗಳ ರಾಶಿ, ವಜ್ರಖಚಿತ ಕಿರೀಟಗಳು, ಚಿನ್ನದ ವಿಗ್ರಹಗಳು. ಅಬ್ಬಾ, ಶತಮಾನಗಳಿಂದ ಯಾರ ಕಣ್ಣಿಗೂ ಬೀಳದೇ ಇದ್ದಂಥ ಅಪಾರ ಸಂಪತ್ತು ಅದು. ಅಷ್ಟಕ್ಕೂ ಇಷ್ಟೆಲ್ಲ ಸಂಪತ್ತು ಇದರ ಮೂಲವಾದರೂ ಏನು? ಇದರ ಉತ್ತರ ಬೇಕು ಅಂದ್ರೆ ನಾವು ನೂರಾರು ವರ್ಷಗಳ ಹಿಂದೆ ಹೋಗ್ಬೇಕು, ಇತಿಹಾಸದ ಪುಟಗಳನ್ನ ತಿರುವಿ ಹಾಕ್ಬೇಕು. ನೋಡಿ, ಈ ದೇವಸ್ಥಾನದ ಇತಿಹಾಸ ಸುಮಾರು 2000 ವರ್ಷಗಳಷ್ಟು ಹಳೆಯದು. 16ನೇ ಶತಮಾನದಲ್ಲಿ ಇವತ್ತು ನಾವು ಕಾಣುವ ಭವ್ಯರೂಪ ಸಿಕ್ಕಿದ್ರೂ ಇದರ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬಂದಿದ್ದು 1750ರಲ್ಲಿ. ಹೌದು, ಆ ಒಂದೇ ಒಂದು ಘಟನೆ ಈ ಇಡೀ ಸಂಪತ್ತಿನ ರಹಸ್ಯದ ಬೀಗಕೈ. ಕೊನೆಗೆ 2011ರಲ್ಲಿ ಆ ಬೀಗ ಓಪನ್ ಆಗಿ ನಿಧಿ ಜಗತ್ತಿಗೆ ಕಾಣಿಸ್ಕೊಂತು. ಆ ಘಟನೆ ಅದೇ ತ್ರಪ್ಪಡಿದಾನಂ. 1750ರಲ್ಲಿ ತಿರುವಾಂಕೂರಿನ ಮಹಾರಾಜ ಮಾರ್ತಾಂಡವರ್ಮ ಒಂದು ತುಂಬನೇ ಅಸಾಮಾನ್ಯ ನಿರ್ಧಾರ ತಗೊಳ್ತಾರೆ. ಅವರು ತಮ್ಮ ಇಡೀ ರಾಜ್ಯ, ಅದರ ಸಂಪತ್ತು ಅಷ್ಟೇ ಅಲ್ಲ, ತಮ್ಮನ್ನು ಕೂಡ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸ್ಬಿಡ್ತಾರೆ. ಇದೇನೋ ಸುಮ್ನೆ ದಾನ ಮಾಡಿದ್ದಲ್ಲ, ಒಂದು ಇಡೀ ಸಾಮ್ರಾಜ್ಯವನ್ನೇ ದೇವರಿಗೆ ಒಪ್ಪಿಸಿದ ಐತಿಹಾಸಿಕ ಕ್ಷಣ ಅದು. ಹಾಗಾದ್ರೆ ಇದರ ಪರಿಣಾಮ ಏನಾಯ್ತು? ಅಂದಿನಿಂದ ತಿರುವಾಂಕೂರಿನ ರಾಜರು ರಾಜರೇ ಅಲ್ಲ, ಅವರು ಕೇವಲ ದೇವರ ಸೇವಕರು, ಅಂದ್ರೆ ಪದ್ಮನಾಭ ದಾಸರು. ಇಡೀ ರಾಜ್ಯವೇ ದೇವರ ಆಸ್ತಿ, ರಾಜರದಲ್ಲ. ಯೋಚನೆ ಮಾಡಿ, ಇಲ್ಲಿ ಆಡಳಿತ ಮತ್ತು ಆಧ್ಯಾತ್ಮಿಕತೆ ಒಂದಾಗ್ಬಿಟ್ಟುವು. ಸರಿ, ಈ ದೇವಸ್ಥಾನ ಕೇವಲ ಸಂಪತ್ತಿನಿಂದ ಮಾತ್ರ ಅಲ್ಲ, ತನ್ನ ವಾಸ್ತುಶಿಲ್ಪ, ತನ್ನ ಆಧ್ಯಾತ್ಮಿಕ ಮಹತ್ವದಿಂದಲೂ ನಮ್ಮನ್ನ ಬೆರಗುಗೊಳಿಸುತ್ತೆ. ಇದೊಂದು ಕೇವಲ ಕಟ್ಟಡ ಅಂತ ಹೇಳೋಕಾಗಲ್ಲ, ಇದೊಂದು ಜೀವಂತ ಕಲಾಕೃತಿ. ಇಲ್ಲಿ ಕೇರಳ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿ ಒಂದಾಗಿದೆ ಅಂದ್ರೆ, ಒಳಗೆ ಕಾಲಿಟ್ಟ ತಕ್ಷಣ 100 ಅಡಿ ಎತ್ತರದ ಗೋಪುರ ನಮ್ಮನ್ನ ಸ್ವಾಗತಿಸ್ತೆ. ಮುಂದೆ ಹೋದ್ರೆ ವರ್ಷದ 365 ದಿನಗಳನ್ನ ಪ್ರತಿನಿಧಿಸೋ ಕಂಬಗಳ ಕಾರಿಡಾರ್. ಪ್ರತಿಯೊಂದು ಕಂಬದಲ್ಲೂ ಬೇರೆ ಬೇರೆ ಕೆತ್ತನೆ, ಮಂತ್ರಮುಗ್ಧರಾಗೋದು ಗ್ಯಾರಂಟಿ. ಹಾಗೆ ಪವಿತ್ರ ಪದ್ಮತೀರ್ಥಂ ಕೊಳ, ಇಲ್ಲಿನ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ. ಇನ್ನು ಗರ್ಭಗುಡಿಯಲ್ಲಿರೋದು ವಿಷ್ಣುವಿನ ಪದ್ಮನಾಭ ರೂಪ. ದೇವರು ಆದಿಶೇಷನ ಮೇಲೆ ಮಲಗಿರೋ ಭಂಗಿ. ಇದು ಇಡೀ ಬ್ರಹ್ಮಾಂಡದ ಪಾಲನೆಯ ಸಂಕೇತವಂತೆ. ದೇವರ ಹೊಕ್ಕಳಿಂದ ಅರಳುವ ಕಮಲ, ಅದು ಸೃಷ್ಟಿಯ ಪ್ರತೀಕ. ಇಲ್ಲಿ ದೇವರ ದರ್ಶನ ಮಾಡೋ ರೀತಿಯೇ ತುಂಬಾ ವಿಶೇಷ. 18 ಅಡಿ ಉದ್ದದ ಬೃಹತ್ ವಿಗ್ರಹವನ್ನ ಒಂದೇ ಸಾರಿ ಪೂರ್ತಿಯಾಗಿ ನೋಡಕ್ಕಾಗಲ್ಲ. ಬದಲಿಗೆ 3 ಬೇರೆ ಬೇರೆ ಬಾಗಿಲುಗಳ ಮೂಲಕ ದರ್ಶನ ಪಡಿಬೇಕು. ಮೊದಲನೇ ಬಾಗಿಲಲ್ಲಿ ದೇವರ ಮುಖ, 2ನೇ ಬಾಗಿಲಲ್ಲಿ ಸೃಷ್ಟಿಯ ಕಮಲ ಇರೋ ಹೊಕ್ಕಳು, ಮತ್ತೆ 3ನೇ ಬಾಗಿಲಲ್ಲಿ ಪವಿತ್ರ ಪಾದಗಳು. ಇದು ಏನನ್ನ ಸಂಕೇತಿಸುತ್ತೆ ಅಂದ್ರೆ, ಮನುಷ್ಯನ ದೃಷ್ಟಿಗೆ ಮಿತಿಯಿದೆ, ಆದ್ರೆ ದೇವರ ಸ್ವರೂಪ ಅನಂತ ಅಂತ. ಸರಿ, ಹಾಗಾದ್ರೆ ಇವತ್ತಿನ ದಿನಗಳಲ್ಲಿ ಈ ದೇವಸ್ಥಾನದ ಮಹತ್ವ ಏನು? ಇದೇನು ಬರೀ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಷ್ಟೇನಾ? ಖಂಡಿತ ಇಲ್ಲ. ಒಂದ್ ವಿಷಯ ನೆನ್ಪಿಡಿ, ಇದೊಂದು ಮ್ಯೂಸಿಯಂ ಖಂಡಿತ ಅಲ್ಲ, ಇದೊಂದು ಜೀವಂತ ದೇವಸ್ಥಾನ. ವೈಷ್ಣವ ಸಂಪ್ರದಾಯದಲ್ಲಿ ತುಂಬಾನೇ ಪವಿತ್ರ ಅಂತ ಹೇಳಲಾಗೋ 108 ದಿವ್ಯ ದೇಶಂಗಳಲ್ಲಿ ಇದು ಒಂದು. ಅಂದರೆ ಲಕ್ಷಾಂತರ ಭಕ್ತರಿಗೆ ಇವತ್ತಿಗೂ ಇದೊಂದು ಸಕ್ರಿಯವಾಗಿರೋ ಯಾತ್ರಾಸ್ಥಳ ಮತ್ತು ದೈನಂದಿನ ಪೂಜಾ ಕೇಂದ್ರ. ಇಲ್ಲಿ ವರ್ಷ ಪೂರ್ತಿ ಹಬ್ಬಗಳ ಸಂಭ್ರಮ ಇದ್ದೇ ಇರುತ್ತೆ. ಅದರಲ್ಲೂ ಅಲ್ಪಸಿ ಮತ್ತೆ ಪೈನ್ಕುನಿ ಹಬ್ಬಗಳು ನೋಡೋಕೆ 2 ಕಣ್ಣೂ ಸಾಲ್ದು. ಆ ಸಮಯದಲ್ಲಿ ಚಿನ್ನದ ಅಂಬಾರಿ ಹೊತ್ತ ಆನೆಗಳ ಭವ್ಯ ಮೆರವಣಿಗೆ,
ಸಾಂಪ್ರದಾಯಿಕ ಪಂಚವಾದ್ಯದ ನಾದ, ಇಡೀ ವಾತಾವರಣವೇ ದೈವಿಕ ಶಕ್ತಿಯಿಂದ ತುಂಬಿ ಹೋಗಿರುತ್ತೆ. ಇಲ್ಲಿಗೆ ಭೇಟಿ ಕೋರುವರು ಕೆಲವು ಕಟ್ಟುನಿಟ್ಟಿನ ಸಂಪ್ರದಾಯಗಳನ್ನ ಪಾಲಿಸಲೇಬೇಕು. ಪುರುಷರು ಶರ್ಟ್ ತೆಗೆದು ಧೋತಿ ಉಡಬೇಕು, ಮಹಿಳೆಯರು ಸೀರೆ ಅಥವಾ ಸಾಂಪ್ರದಾಯಿಕ ಉಡುಗೆ ಧರಿಸಬೇಕು. ಒಳಗಡೆ ಫೋಟೋ ತೆಗೆಯೋ ಹಾಗಿಲ್ಲ. ಈ ನಿಯಮಗಳೇ ನಮಗೆ ನೆನಪಿಸುತ್ತವೆ, ಇದು ಬರೀ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಶತಮಾನಗಳ ಸಂಪ್ರದಾಯಗಳು ಇವತ್ತಿಗೂ ಜೀವಂತವಾಗಿರೋ ಪವಿತ್ರ ಕ್ಷೇತ್ರ ಅಂತ. ಸರಿ, ಈಗ ಮತ್ತೆ ನಮ್ಮ ಮೂಲ ಪ್ರಶ್ನೆಗೆ ವಾಪಸ್ ಬರೋಣ. ಆ ನಿಧಿಯ ರಹಸ್ಯಕ್ಕೆ ಎಲ್ಲವೂ ಗೊತ್ತಾಯ್ತಾ? ಎಲ್ಲವನ್ನೂ ಜಗತ್ತಿಗೆ ತೋರಿಸ್ದ್ರಾ? ಇಲ್ಲ, ಅಲ್ಲಿದ ಇರೋದು ಅಸ್ಲಿ ಟ್ವಿಸ್ಟ್. ತೆರೆದ ನೆಲಮಲಿಕಗಳ ಜೊತೆಗೆ ಇನ್ನೂ ತೆರೆಯಲಾಗದ ಒಂದು ನೆಲಮಲಿಕ ಕೂಡ ಇದೆ. ಅದೇ ಕಲ್ಲರ ಬಿ ಅಥವಾ ವಾಲ್ಟ್ ಬಿ. ಅದರ ಬಾಗಿಲನ್ನು ತೆರೆದ್ರೆ ಕೆಟ್ಟದಾಗುತ್ತೆ ಅನ್ನೋ ಬಲವಾದ ನಂಬಿಕೆ, ಜೊತೆಗೆ ಕಾನೂನಿನ ತೊಡಕುಗಳು, ಈ ಕಾರಣಗಳಿಂದ ಅದರ ಬಾಗಿಲು ಇವತ್ತಿಗೂ ಮುಚ್ಚಿಯೇ ಇದೆ. ಅದರೊಳಗೇನಿದೆ ಅನ್ನೋದು ಇವತ್ತು ಜಗತ್ತಿನ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದು. ಹಾಗಾದ್ರೆ ಆ ಕೊನೆಯ ತೆರೆಯದ ನೆಲಭೂಮಿಯೊಳಗೆ ನಿಜವಾಗಿಯೂ ಏನಿದೆ? ಈಗಾಗ್ಲೇ ಪತ್ತೆಯಾದ ನಿಧಿಗಿಂತಲೂ ದೊಡ್ಡ ಸಂಪತ್ತಿದೆಯಾ? ಅಥವಾ ಇತಿಹಾಸದ ದಿಕ್ಕನ್ನೇ ಬದಲಿಸಬಲ್ಲ ಯಾವುದಾದರೂ ಪ್ರಾಚೀನ ರಹಸ್ಯ ಅಡಗಿದೆಯಾ? ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಪದ್ಮನಾಭಸ್ವಾಮಿ ದೇವಸ್ಥಾನದ ನಿಗೂಢತೆ ಹೀಗೆ ಮುಂದುವರಿಯುತ್ತಲೇ ಇರುತ್ತೆ.